ನಮಸ್ಕಾರ. ನನ್ನ ಹೆಸರು ಅನುರಾಧ ಶ್ರೀಧರ್. ಈಗ ನವರಾತ್ರಿಯ 2ನೇ ದಿನ ದುರ್ಗಾದೇವಿ ಬ್ರಹ್ಮಚಾರಿಣಿಯ ರೂಪದಲ್ಲಿ ಅವತರಿಸ್ತಾಳೆ. ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಯ ರೂಪದಲ್ಲಿ ನಾವು ಅವಳನ್ನು ಆರಾಧಿಸ್ತೇವೆ. ಬ್ರಹ್ಮ ತಪಸ್ಸು, ಚಾರಿಣಿ ಅಂದರೆ ಆಚರಿಸುವವಳು, ತಪಸ್ಸನ್ನು ಆಚರಿಸುವವಳು ಬ್ರಹ್ಮಚಾರಿಣಿ ಅಂತ. ದಕ್ಷನ ಯಜ್ಞಕುಂಡದಲ್ಲಿ ದಾಕ್ಷಾಯಿಣಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾಳೆ. ಅವಳೇ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಜನಿಸಿ ಆ ಜನ್ಮದಲ್ಲಿಯೂ ಸಹ ಶಿವನೇ ತನಗೆ ಪತಿಯಾಗಬೇಕು ಅಂಥೇಳಿ ಅವಳು ಕಠಿಣ ತಪಸ್ಸನ್ನು ಆಚರಿಸ್ತಾಳೆ. ಅವಳು ಆಚರಿಸುವಂತಹ ಕಠಿಣ ತಪಸ್ಸಿನಿಂದಾಗಿ ಅವಳಿಗೆ ಬ್ರಹ್ಮಚಾರಿಣಿ ಅನ್ನುವ ಒಂದು ಹೆಸರು ಬರ್ತದೆ. ನಾವು ಬ್ರಹ್ಮಚಾರಿಣಿಯ ಸ್ವರೂಪದಲ್ಲಿ ದೇವಿಯ ಬಲಗೈಲಿ ಯಾವಾಗಲೂ ಒಂದು ಜಪಮಾಲೆ ಮತ್ತು ಎಡಗೈಲಿ ಒಂದು ಕಮಂಡಲವನ್ನು ಹಿಡಿದಿರ್ತಾಳೆ. ಯೋಗ ಸಾಧಕರು ಸ್ವಾಧಿಷ್ಠಾನ ಚಕ್ರದಲ್ಲಿ ತಮ್ಮ ಮನಸ್ಸನ್ನು ಸ್ಥಿರವಾಗಿಸಿ ಬ್ರಹ್ಮಚಾರಿಣಿಯ ಆರಾಧನೆಯನ್ನು ಮಾಡ್ತಾರೆ. ಸ್ವಾಧಿಷ್ಠಾನ ಚಕ್ರ ಬಣ್ಣ ಬಂದು ಕೇಸರಿ ಬಣ್ಣ, ಆದರೆ ಅಲಂಕಾರದಲ್ಲಿ ನೀಲಿ ಬಣ್ಣದಲ್ಲಿ ದೇವಿ ಅಲಂಕೃತಳಾಗಿರ್ತಾಳೆ. ಈ ಬ್ರಹ್ಮಚಾರಿಣಿಯ ಸ್ವರೂಪ ಬಂದು ಪೂರ್ಣ ಜ್ಯೋತಿರ್ಮಯ ಸ್ವರೂಪ. ಜ್ಯೋತಿರ್ಮಯ ಸ್ವರೂಪವನ್ನು ನೀಲಿ ಬಣ್ಣ ವಿಶ್ವಾಸಾರ್ಹತೆ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯ ಸಂಕೇತ. ಬ್ರಹ್ಮಚಾರಿಣಿಯ ಆರಾಧನೆಯಿಂದ ವೈರಾಗ್ಯ, ತಪಸ್ಸು ಮತ್ತು ಸದಾಚಾರ, ಸಂಯಮ ಪ್ರಾಪ್ತಿಯಾಗ್ತದೆ. ಇದಿಷ್ಟು ಬ್ರಹ್ಮಚಾರಿಣಿ ಸ್ವರೂಪದ ವಿವರಣೆ. ನಮಸ್ಕಾರ.